ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕು ಇರ್ತಕ್ಕಂಥದ್ದು. ಯಾರ್ಯಾರು ಆಸಕ್ತಿ ಇರ್ತಕ್ಕಂಥವರು ನೋಂದಾಯಿಸ್ಕೊಳ್ಳಿ. ಕುಟುಂಬ ಸಮೇತ ಕಲೀರಿ. ಹಾಗೆ ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7:15 ಒಂದು ಬ್ಯಾಚು. ಜ್ಯೋತಿಷ್ಯ ಕಲಿತಾಗ ಅದರಲ್ಲಿರ್ತಕ್ಕಂಥ ಅದೃಷ್ಟಗಳನ್ನು ಖಂಡಿತ ನೀವು ನೋಡ್ಬೋದು. ಯಾವ ಏರಿಯಾದಲ್ಲಿ ಸ್ವಲ್ಪ ವೀಕ್ ಇದೆ. ಸೊ ಟಾಪ್ ಪ್ರಯಾರಿಟಿಲಿ ನಮಗೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ನಮಗೆ ವಾಸ್ತು ಹೆಲ್ಪ್ ಮಾಡುತ್ತೆ. ಇನ್ನು ಸಣ್ಣ ಪುಟ್ಟ ಎಲ್ಲ ಚಿಕ್ಕ ಲೆವೆಲಲ್ಲಿ ವರ್ಕ್ ಆಗುತ್ತೆ ಎಸ್ಪೆಷಲಿ. ಸೊ ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ನಮಸ್ಕಾರ. 21 ಆಗಸ್ಟ್ 1997 ಉಡುಪಿ, ಮಧ್ಯಾಹ್ನ 1:38 ಮದುವೆ ಬಗ್ಗೆ. ಈಗ ಅಷ್ಟು ಬೇಗ ನಾನು ಹಾಕಕ್ಕಾಗತ್ತಾ? ಸ್ವಲ್ಪ ನಿಧಾನಕ್ಕೆ ಹೇಳಿ. 21 ಓಕೆ. ಆಗಸ್ಟ್ 1997. ಓಕೆ. ಟೈಮ್ ಹೇಳಿ. 1:38 ಮಧ್ಯಾಹ್ನ ಉಡುಪಿ. ಪ್ರಶ್ನೆ ಏನು? ಮಗಳ ಮದುವೆ ಬಗ್ಗೆ. ಇದೇ ಫಸ್ಟ್ ಟೈಮ್ ಕೇಳ್ತಾರದ? ತುಂಬಾ ಸತಿ ಕೇಳಿದ್ರಾ? ಫಸ್ಟ್ ಟೈಮ್ ಕೇಳ್ತಾ ಇರೋದು. ಉಡುಪಿಲಿರೋದು? ಹೌದು. 97ರಲ್ಲಿ ಹುಟ್ಟಿರೋದು, ಕರೆಕ್ಟಾ? ಹೌದು, ಕರೆಕ್ಟ್. 27 ವರ್ಷ ಮುಗಿದು 28ಕ್ಕೆ ಬಂದಿದೆ, ಕರೆಕ್ಟ್ ಅಲ್ವಾ? ಹೌದೌದು. ಎಷ್ಟನೇ ವಯಸ್ಸಿಂದ ಶುರು ಮಾಡಿದ್ದೀರಾ? ಇಲ್ಲ, ಇವಾಗ ಶುರು ಮಾಡ್ಬೇಕಷ್ಟೇ. ಅವಳು ಮದ್ವೆಗೆ ಹೋಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನು ಕೇಳುವ ಅಂತ. 21 ಆಗಸ್ಟ್ 1997. 1997, ಕರೆಕ್ಟ್. ಫಸ್ಟು ವಿವಾಹ ಯೋಗನ್ನ ನೋಡಬೇಕು ಅಂದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಸಮಯ ಎಕ್ಸಾಕ್ಟ್ ಇದ್ರೆ 7 ಕಸ್ಪ್ ನೋಡ್ತೀವಿ. ಅದರಲ್ಲಿ ಮ್ಯಾರೇಜ್ ಹಾಕ್ಬಿಟ್ಟು ನೋಡ್ತೀವಿ 7th ಕಸ್ಪಲ್ಲಿ. ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ 2ನೇ ಮನೆ 7ನೇ ಮನೆ ಬಹಳ ಇಂಪಾರ್ಟೆಂಟ್. 7 ಇದೆ, ಇವತ್ತಲ್ಲ ನಾಳೆ ಮದುವೆ ಆಗ್ತಾರೆ. ಫ್ರೂಟಲ್ಲಿ ಇರ್ಬೇಕು ನಮಗೆ, ಫ್ರೂಟ್. ಸೊ 10 ಮೇಲಿರೋದ್ರಿಂದ ಅವ್ರಿಗೆ ವೃತ್ತಿಯಲ್ಲಿ ಆಸಕ್ತಿ, ಗ್ರೋ ಆಗಬೇಕು, ಲೈಫಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇರ್ತಕ್ಕಂಥದ್ದು. 7 ಇರೋದ್ರಿಂದ ಸ್ವಲ್ಪ ಆಗುತ್ತೆ. ಸೊ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಓವರ್ ಆಲ್ ಬಂದಿರತಕ್ಕಂಥ ಒಂದು ಕಸ್ಪ್ ಅಂತ ಹೇಳ್ತೀವಿ. ಯಾವ ಸಮಯದಲ್ಲಿ ಆಗುತ್ತೆ ಅಂತ ಹೋಗಿ ನಾವು ನೋಡಬೇಕು ಅಂತಂದರೆ ದಶಾಭುಕ್ತಿಗಳಿಗೆ ಹೋಗಬೇಕು. ಈಗ ಸದ್ಯಕ್ಕೆ ಅವ್ರಿಗೆ ಶುಕ್ರ ದಶ ನಡೀತಾ ಇದೆ. 2027 ಶುಕ್ರ ಭುಕ್ತಿ. ಅಂತರ್ಭುಕ್ತಿಯಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. 27ವರೆಗೂ ಇರೋದ್ರಿಂದ ಅಂತರ್ಭುಕ್ತಿ ನೋಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಅವ್ರಿಗೆ 2025 ಆಗಸ್ಟ್ವರೆಗೂ ರಾಹು. ಸೊ ಶುಕ್ರ ದಶ ಸ್ವಲ್ಪ ವಿವಾಹಕ್ಕೆ ಅಷ್ಟು ಪೂರಕವಾಗಿಲ್ಲ, ನೆಗೆಟಿವಿಟಿ ಇರತಕ್ಕಂಥದ್ದು. ಯಾಕೆಂದರೆ 9 ಮಾತ್ರ ಇದೆ, ನೀವು ಫೋರ್ಸ್ ಮಾಡಿದ್ರೆ ಮಾತ್ರ ಆಗ್ತಾರೆ, ಮೊದಲನೇದು. ಹಾಗೆ ಅಂತರ್ಭುಕ್ತಿಲಿ ರಾಹು, ಇಲ್ಲಿ 9 ಬಂದಿದೆ, ತುಂಬ ಫೋರ್ಸಿಂದ ಆಗುತ್ತೆ. ರಾಹು ಆದಮೇಲೆ ನೆಕ್ಸ್ಟ್ ಗುರು ಬರ್ತಾರೆ, ಆಮೇಲೆ ಶನಿ ಬರ್ತಾರೆ, ಬುಧ ಬರ್ತಾರೆ. ಇಲ್ಲಿ ಅಂಡರ್ಗ್ರೌಂಡಲ್ಲಿ 7 ಇರೋದ್ರಿಂದ ಇದೇ ಎಂಡಿಂಗಲ್ಲಿ, ಅಂದರೆ ಸ್ವಲ್ಪ ದಿವಸ ಎಂಡಿಂಗಲ್ಲಿ ಬರ್ತಕ್ಕಂಥದ್ದು. ನಾವು ಈ ಪಾರ್ಟ್ನ ಸ್ವಲ್ಪ ನೋಡ್ಬಿಟ್ರೆ ವೈವಾಹಿಕ ಜೀವನಕ್ಕೆ ಅರ್ಥ ಆಗ್ಬಿಡುತ್ತೆ. ಇದು ಫಸ್ಟ್ ಲೆವೆಲಲ್ಲಿ ನೋಡ್ತೀವಿ. ಇದಿಲ್ಲ ಅಂದರೆ ಇದನ್ನು ಸೆಕೆಂಡ್ ಲೆವೆಲಲ್ಲಿ ನೋಡ್ಬಿಟ್ರೆ ವಿವಾಹ ಇದೆಯೋ ಇಲ್ವೋ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಲೆವೆಲಲ್ಲಿ ನೋಡ್ಬಿಡ್ಬೇಕಿದು. ಇಲ್ಲೆಲ್ಲರೂ 2 ಹಿಟ್ ಆಗಿದೆಯಾ, ಇಲ್ಲಿಲ್ಲ. 7 ನೋಡ್ಕೊಂಡು ಹೋಗ್ಬಿಡ್ತೀವಿ. ಮೇಜರಾಗಿ 2-7 ಇಲ್ಲ ಅಂದರೆ ಸ್ವಲ್ಪ ಇದೊಂಥರ ಟಫೇ. ಇದು ವೆರಿ ಈಸಿ. ಅಸ್ಟ್ರಾಲಜಿ ಅಷ್ಟು ಈಸಿ ಎಷ್ಟು ಇಲ್ಲ. ಇದು ಯಾವುದೋ ಕಾಂಪೌಂಡ್ರುಗಳು ಸುಮ್ಮನೆ ನೀವು ಹೋಗಿ, ಅದು ಎಸ್ಪೆಷಲಿ ನಿಮ್ಮ ಉಡುಪಿ ಮಂಗಳೂರಲ್ಲಂತೂ ನಿಮ್ಮ ಭಟ್ರ ಹತ್ರ ಹೋದರೆ ಅಲ್ಲಿ ನಾಗಂದು ದೋಷ ಇದೆ, ಅಲ್ಲಿ ಪಿತೃಗಳ ದೋಷ ಇದೆ, ಅದಿದೆ ಇದಿದೆ ಅಂತ ಹೇಳ್ತಕ್ಕಂಥದ್ದು. 2026ವರೆಗೂ ಹೋಗುತ್ತೆ. ವಿವಾಹ ಕಷ್ಟವೇ ಇವ್ರದ್ರಲ್ಲಿ, ನೀವು ಹೇಳ್ದಂಗೆ ಕಷ್ಟವೇ. ತುಂಬ ಬಲವಂತ ಮಾಡಿ ಹಿರಿಯರ ವಿಚಾರದಿಂದ ಆಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಪರಿಹಾರ ಕೊಡೋದು ಕಷ್ಟ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಯಾರ್ದು? ಡೇಟ್ ಆಫ್ ಬರ್ತ್ ಇದೆಯಾ? ಟೈಮ್ ಆಫ್ ಬರ್ತ್ ಇದೆಯಾ? ಏನಂದ್ರೆ? ಡೇಟ್ ಆಫ್ ಬರ್ತ್ ಅದಾರಿ. ಹಾಂ ಹೇಳಿ.
19th March 1996. ಸಮಯ 6:30 ಬೆಳಿಗ್ಗೆ. 6:30. ಬೆಳಿಗ್ಗೆ. ಹುಟ್ಟಿದೂರು ಗುಲ್ಬರ್ಗ. ಗುಲ್ಬರ್ಗ, ಕರ್ನಾಟಕ. 19 ಮಾರ್ಚ್ 1996, 6:30 ಬೆಳಿಗ್ಗೆ. ಹಾ 29ನೇ ವಯಸ್ಸು ನಡೀತಾ ಇದೆ. ಹಾ ಫಸ್ಟು ನೀವು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಕಸ್ಬ್ ಟ್ರೈ ಮಾಡ್ತೀವಿ. 11 ಮಾತ್ರ ಇದೆ, 2 ಮತ್ತು 7 ಬಂದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರೇಜ್ಗೆ 7 ಬರಬೇಕು, ಅದಿಲ್ಲ ಅಂದರೆ 2 ಬರಬೇಕು, ಅದಿಲ್ಲ ಅಂದರೆ 9 ಬರಬೇಕು, ಅದಿಲ್ಲ ಅಂದರೆ 11 ಬರಬೇಕು. ಈ ಆರ್ಡ್ರಲ್ಲಿ ಬರಬೇಕು, ಎಸ್ಪೆಷಲಿ ಈ ಜಾಗದಲ್ಲಿ. 11 ಬಂದಿರೋದ್ರಿಂದ ಅದು ಅಂಡರ್ ರೌಂಡಲ್ಲಿ ಬಂದಿದೆ. ಇದು ಟಾಪ್ ಅಂತ ಹೇಳ್ತೀವಿ, ಇದು ಬಾಟಮ್ ಅಂತ ಹೇಳ್ತೀವಿ. ಸ್ವಲ್ಪ ಕಷ್ಟವೇ. ಯಾರು ಬಂದರೆ ನಿಮ್ಮನ್ನು ಇಷ್ಟಪಡಲ್ಲ, ಅಥವಾ ನೀವು ಯಾರಿಗಾರು ಬಂದರೆ ಅದು ವೇಸ್ಟ್ ಆಗಿರೋರು ಬರುತ್ತೆ. 11 ಇರೋದ್ರಿಂದ ತುಂಬ ಪ್ರಯಾಸದಿಂದ ಆಗುತ್ತೆ, ತುಂಬಾ ಕಷ್ಟ. ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗಿ ನೋಡಿದ್ರು ಕೂಡ ಅಲ್ಲಿ ನಮಗೆ ಫ್ರೂಟಲ್ಲಿ ಫ್ರೂಟ್ ನೋಡಿದ್ರೆ ಸೇಮ್ ಕಾಂಬಿನೇಷನ್, ಟೇಸ್ಟಲ್ಲಿ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಮ್ಯಾರೇಜ್. ಏನು ಸಮಸ್ಯೆ ಆಗಿದೆ? ಇಲ್ರಿ ಗುರುಜಿ, ಫಸ್ಟ್ ಟೈಮ್ ಆಗಿ ಡೆತ್ ಆಗ್ಯಾರಿ ಗುರುಜಿ. ಏನಾಯಿತು? ಡೆತ್ ಆಗ್ಯಾರಿ. ಓಹೋ, ಓಕೆ ಓಕೆ. ಪಾಸಿಬಿಲಿಟಿ ಆಫ್ ಡೈವರ್ಸ್. ನಾವು ಇಲ್ಲಿ ಡೆತ್ ಕೊಡಲ್ಲ, ಪಾಸಿಬಿಲಿಟಿ ಆಫ್ ಡಿವೋರ್ಸ್ ಇನ್ ಮ್ಯಾರೇಜ್ ಅಂತ ಕೊಡ್ತೀವಿ. ಓಕೆ. ಐದರ್ ಆಫ್ ಪಾರ್ಟ್ನರ್ ಇಸ್ ಅನ್ಹೆಲ್ತಿ. ಏನಾಗಿತ್ತು? ಅವ್ರಿಗೆ ಸ್ವಲ್ಪ ಆರಾಮಿದ್ದಿಲ್ರಿ ಗುರುಜಿ. ಅನ್ಹೆಲ್ತಿ. ಓಕೆ, ಎಲ್ಲ ಬಂದಿದೆ, ಗುಡ್. ಎರಡನೇ ಮದುವೆ ಹೋಗ್ತಾ ಇದ್ದೀರಾ? ಹಾ ಅವೇನು ನನ್ನ ಕಸ್ಪ್ 9ಗೆ ಹೋಗೋಣ. ಎಸ್ ಇದೆ ನೋಡಿ, ನಾನು ಅವಾಗಲೂ ಕೇಳಲಿಲ್ಲ. ಎರಡನೇ ಮ್ಯಾರೇಜ್ಗೆ ನಾವು ಯಾವಾಗಲೂ ಕೂಡ 9th ಕಸ್ಪ್ ಹೋಗಬೇಕು. ಅಲ್ಲಿ 2 ಇದೆ. ಮದುವೆ ಎಸ್, ಆದರೆ ಮದುವೆ ಜೀವನ ಅಷ್ಟು ಚೆನ್ನಾಗಿಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಫ್ರೂಟ್ ಅಂದರೆ ಮ್ಯಾರೇಜ್ದು ಟೇಸ್ಟ್ ಕೊಡುತ್ತಿಲ್ಲಿ. ಇದು ಮ್ಯಾರೇಜ್ ಕೊಟ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವಾಗ ಆಗುತ್ತೆ ಮತ್ತೆ ಅದೇ ಕಾಂಬಿನೇಷನು ದಶಾಭುಕ್ತಿ ನೋಡ್ಕೊಂಡು ಮಾಡಬೇಕು. ಯಾರು ಬಂದಿದ್ದಾರಾ? ಬಂದಿಲ್ಲ. ಬುಧ ದಶೆ 2020 ಡಿಸೆಂಬರ್ ಒಳಗಡೆ ಶುಕ್ರ ನಡೀತಾ ಇರೋದ್ರಿಂದ ಶುಕ್ರ ಭುಕ್ತಿ ಸ್ವಲ್ಪ ವಿವಾಹ ಕೊಡುತ್ತೆ. ಅಂತರ್ಭುಕ್ತಿಲಿ ಶನಿ ಆದ ನಂತರ ಬುಧ ಆರ್ಡ್ರಲ್ಲೇ 10 ಇದೆ. ಬುಧ ಆದ ನಂತರ ಕೇತು 7 ಕೊಡ್ತಾ ಇದೆ. ಟೇಸ್ಟಲ್ಲಿ 7 ಕೊಡ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಮದುವೆ ಆಗುತ್ತೆ. ಶೀಘ್ರವಾಗಿ ಮಾಡ್ಕೊಳ್ಳಿ. ಶುಕ್ರ ಮುಗಿಯುವಷ್ಟಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಅದೂ ಇರಲ್ಲ, ಅದೂ ಹೊಟ್ಟೋಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ. ಏನಿಲ್ಲ ಸರ್, ಅದು ಚೈನ್ ತೆಗೆದೋಗ್ಬಿಟ್ಟೈತೆ. ಏನು ಚೈನು? ಯಾವ ಸೈಕಲ್ ಚೈನಾ? ಚಿನ್ನದ ಚೈನು. ಚಿನ್ನದ್ದು. ಓಕೆ. ನೀವು ಚೈನ್ ಅಂದರೆ ನಾವು ಎಲ್ಲ ಸೈಕಲ್ ಚೈನು ನಾವೆಲ್ಲ ಆ ಥರ ಆಡ್ಕೊಂಡು ರೂಢಿಯಾಗಿರೋರು. ಏನು ಮಾಡೋದು? ಸೈಕಲ್ ಚಿನ್ನದ ಚೈನು ಭಾನುವಾರ 4 ಗಂಟೆಗೆ ಕಳೆದೋಯ್ತು. ಟೈಮ್ ಗೀಮೆಲ್ಲ ಬೇಡ. 1 to 249 ಹೇಳಿ. 191 ಸರ್. 191. ಆಯಿತು. ಜಾಬ್ ಹಾಕ್ಬಿಟ್ಟು 6th ಕಸ್ಪ್ ನೋಡ್ಬೇಕು ನಾವು. 6th ಕಸ್ಪು ಕಳೆದೋಗಿರೋ ವಸ್ತು ಫೈನಾನ್ಸ್ ಕಡೆ 6th ಕಸ್ಪ್ ನೋಡ್ತೀವಿ. ಅದರಲ್ಲಿ ಜಾಬ್, ಬಿಸ್ನೆಸ್, ಫೈನಾನ್ಸ್ ಹಾಕ್ಕೊಳ್ತೀವಿ. 5-12 ಬಂದರೆ ಫ್ರೂಟಲ್ಲಿ ಸಿಗಲ್ಲ, ಕಷ್ಟ. ಅರ್ಥ ಆಯ್ತಾ? ಸರಿ ಸರ್. ನೀರಿನ ಜಾಗದಲ್ಲಿ ಕಳ್ಕೊಂಡಿದ್ದೀರಾ. ನೀರಿನ ಜಾಗದಲ್ಲಿ ಎಲ್ಲಿ ಅಂತ ನಮ್ಗೇನು ಹೇಳೋದು? ನೀರು ಎಲ್ಲಿಂದ ತಗೊಂಬರೋಣ ಈಗ? ಎಲ್ಲಿ ಯಾವ ನೀರಿಗೆ ಹೋಗಿದ್ರು? ಇಲ್ಲ, ನೀರಲ್ಲ ಸರ್. ಅದು ಏನಾಗಿತ್ತು, ಒಂದು ಬರ್ತ್ಡೇ ಇತ್ತು. ಅವ್ನ ತಮ್ಮನಿಗೆ ಹಾಕಿದ್ದು ಚಿನ್ನದ ಸರ. ಆಚೆ ಹೋಗ ಅದೆಲ್ಲಿ ಓಡದ್ನೋ ಗೊತ್ತಿಲ್ಲ, ಕಳ್ಕೊಂಡ್ಬಿಟ್ಟವನೆ. ನೀರಿನ ಜಾಗ ಚಂದ್ರ ಜಲತತ್ವ. ಆಮೇಲೆ ನೀವು ನಿಮ್ಮ ಸ್ಥಾನದಿಂದ ನಾರ್ತ್ ಸೈಡ್ ಇಷ್ಟು ಮಾತ್ರ ಹೇಳ್ಬೋದು. ಆದರೆ ಫ್ರೂಟಲ್ಲಿ ಬರಬೇಕು ಯಾವಾಗಲೂ. ಫ್ರೂಟಲ್ಲಿ ಬಂದಿಲ್ಲ. ಇದು ಬಂದ ಮೇಲೆ ಇಲ್ಲಿಗೆ ಹೋಗಬೇಕು. ಇಲ್ಲೇ ಬಂದಿಲ್ಲ ಅಂದರೆ ಇಲ್ಲ, ಕಷ್ಟ. ಸ್ವಲ್ಪ ಕಡಲೆಕಾಳು ದಾನ ಮಾಡಿ. ನನ್ನ ಪ್ರಕಾರ ಕಡಲೆಕಾಳು ದಾನ ಮಾಡಿ ಟ್ರೈ ಮಾಡಿ. ಭಗವಂತನೇ ಇಚ್ಛೆ. ಸಿಗಬೇಕು ಅಂದರೆ ಟೇಸ್ಟಲ್ಲಿ ಇರೋದ್ರಿಂದ ಇದನ್ನು ದಾನ ಮಾಡಿ ನೋಡೋಣ. ಟ್ರೈ ಮಾಡಿ. ಸಿಂಪಲ್ಲು. ಕಡಲೆಕಾಳು ದಾನ ಮಾಡಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಹಾಸನಿಂದ. ಓಕೆ, ವೆರಿ ಗುಡ್. ಹೇಳಿ. ಗುರುಜಿ, ಮಗಳದ್ದು ಮದುವೆ ಯಾವಾಗ ಆಗ್ಬೋದು ಅಂತ ಹೇಳಿ. ಡೇಟ್ ಆಫ್ ಬರ್ತ್, ಪ್ರಶ್ನಾಶಾಸ್ತ್ರ ಗುರುಜಿ. ನಂಬರ್ ಹೇಳಿ. 75.
ಮ್ಯಾರೇಜ್ ಫಸ್ಟು 7ನೇದು ನೋಡೋಣ, ಅಲ್ಲಿ ಮದುವೆ ಯೋಗ ಇದೆಯಾ ಅಂತ ಹೇಳ್ಕೊಂಡು ಅದು ನೋಡಿ ಯೋಗ ಫಸ್ಟ್ ನೋಡ್ಕೊಂಬಿಡ್ಬೇಕು. ಯೋಗ ಬಂದಾಗ ಈಸಿ. 9 ಇದೆ, ಮ್ಯಾರೇಜ್ಗೆ ಸ್ವಲ್ಪ ಟಫ್ ಇದೆ. ಏಕೆಂದರೆ ಇಲ್ಲಿ ನಾನು ಯಾವಾಗಲೂ ಫಸ್ಟ್ ಇಲ್ಲಿ ಹೇಳ್ತೀನಿ 2 7 ಬರಬೇಕು, 7 ಬರಬೇಕು ಫಸ್ಟು, 2 ಬರಬೇಕು, ಆಮೇಲೆ 9 ಬರಬೇಕು, 11 ಬರಬೇಕು. ಇಲ್ಲಿ ನಮಗೆ ಅಂಡರ್ಗ್ರೌಂಡಲ್ಲಿ 9 ಬಂದಿದೆ, 10 6 ಬೇರೆ ಬಂದಿದೆ. ಸ್ವಲ್ಪ ವಿವಾಹ ಸ್ವಲ್ಪ ಕಷ್ಟವೇ, ವಿವಾಹ ಜೀವನವೂ ಕಷ್ಟವೇ, ಸ್ವಲ್ಪ ಯಾಕೋ ಟಫ್ ತೋರಿಸ್ತಾ ಇದೆ. ಮದುವೆ ಟೈಮಿಂಗ್ ಹೇಳ್ತೀನಿ, ಕೇಳಿಸ್ತಾ? ಗುರುಜಿ ಯಾವಾಗ ಆಗಬಹುದು ಗುರುಜಿ? ಅವಳಿಗೀಗ 24 ವರ್ಷ. ಮದುವೆ ಸ್ವಲ್ಪ ಟಫೇ. ಕೆಲಸದ ಕಡೆ ಗಮನ ಕೊಡೋಕ್ಕೆ ಹೇಳಿ ಫಸ್ಟು. ಆನ್ಸೈಟ್ ಏನಾರು ಹೋಗ್ತಾಳೆ ಅವಳಿಗೆ? ನೋಡಿ, ಒಂದು ಕ್ವಶನ್ ನಾನು ಹಾಕಿರೋದು, ಈಗ ಆಲ್ರೆಡಿ ಆನ್ಸೈಟ್ಗೆ ಹೋದರು, ಆಮೇಲೆ ಮನೆ ಕಟ್ತಾರ, ಆಮೇಲೆ ಗಾಡಿ ತಗೋತಾರ. ಬಂದು 15,000 ಕೊಟ್ಟು ಕಲೀರಿ ಅಂದರೆ ಆಗಲ್ಲ. 15,000 ಹೆಚ್ಚೋದು ಫಾರಿನ್ ಕಳ್ಸೋಕ್ಕೆ ರೆಡಿ ಆಗವ್ರೆ. ಏನು ಜನಗಳು, ನಾವು ಹೇಳೋದು ನಮ್ಮ ತಪ್ಪು, ಖುಷಿಯಿಂದ ಹೇಳ್ತೀವಲ್ಲ. ಆನ್ಸೈಟ್ ಹೋಗ್ತಾರ, ಎಲ್ಲ ಫ್ರೀ ಗಿರಾಕಿಗಳು. ಫ್ರೀ ಕೊಟ್ಟರೆ ಫಿನೈಲ್ ಕೊಡೋ ಗಿರಾಕಿಗಳು. ದಶ 4 ಮದುವೆ, ಇದು ಎಂಗೇಜ್ಮೆಂಟ್ ಕಟ್ಟಾಗೋ ಸಾಧ್ಯತೆ ಇದೆ. ಇದು ಕೇರ್ಫುಲ್ಲಾಗಿರಿ ದಶದಲ್ಲಿ, ಯಾವುದೋ ಸೆಟ್ ಮಾಡಿಬಿಟ್ಟು. ಭುಕ್ತಿ ಬುಧ ಆದ ನಂತರ ನೆಕ್ಸ್ಟು ಕೇತು ಬರುತ್ತೆ. ಓಕೆ, ಗುರು ಮತ್ತು ಕೇತುನಲ್ಲಿ ಮದುವೆ. ಗುರು ಮತ್ತು ಕೇತು 25 ಜೂನಿಂದ 26 ಜೂನ್ 2026 ಒಳಗಡೆ ಬರುತ್ತೆ. ಅದು ಕಷ್ಟದಿಂದ ಬರುತ್ತೆ, ಕಸ್ಪಲ್ ಈಸಿಯಾಗಿ ಅಂದಿಲ್ಲ. ಒಂದು ತಗೊಳ್ಳಿ ಕ್ವಶನ್, ಒಂದು ಕ್ಲೀನಾಗಿ ಮಾತಾಡಿ. ಆಮೇಲೆ ಅದೇನೋ ಜನಗಳಿಗೆ 15,000 ರೂಪಾಯಿ ಭಾಳ ತುಂಬ ಭಾರ. ಕೆಲವ್ರಿಗಂತೂ ಕೋಟಿಗಟ್ಟಲೆ ಇರುತ್ತೆ ಅವ್ರಿಗೆ. ಮಕ್ಕಳನ್ನ ಬೇಕಾದ್ರೆ ಫಾರಿನ್ ಕಳಿಸ್ತಾರೆ, ಮನೆಯೆಲ್ಲ ಜೋರು ಕೊಡ್ತಾರೆ. 15,000ಕ್ಕೆ ಅದೇ ಟೋಪಿ ಹಾಕ್ಸ್ಕೊಳಕ್ಕೆ ಮಾತ್ರ 15 ಲಕ್ಷ. ಕಲಿಯೋಕ್ಕೆ 15,000 ಭಾರ, ಟೋಪಿ ಹಾಕ್ಸ್ಕೊಳಕ್ಕೆ 15 ಲಕ್ಷ, 1.5 ಲಕ್ಷ ಕೊಟ್ಟು ಕಳ್ಕೊಳ್ಳೋದು. ಅದಕ್ಕೆ ನಾನು ತುಂಬ ನೋಡ್ತಾ ಇರ್ತೀನಿ, ಯಾರ್ಯಾರು ಬರ್ತಾರೆ ನಮ್ಮ ಹತ್ರ ಎಲ್ಲ ಕನ್ಸಲ್ಟೇಷನ್ ಬರ್ತಾರೆ, ಎಷ್ಟೋ ಕಲಿಬೇಕಾಗಿತ್ತು ಅಂತ ಆಮೇಲೆ ಹೇಳ್ತಾರೆ, ಕಳ್ಕೊಂಮೇಲೆ ತಲೆ ಚೆಚ್ಕೋತಾರೆ. ಎಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಯಾವುದೋ ಒಂದು ಹುಡುಗಂದು ಜಾತಕ ನೋಡೋಕ್ಕೆ ಬರ್ದಲೆ ಆ ಕಾಂಪೌಂಡ್ರ್ ಹತ್ರ ಕೇಳಿ ಅವ್ನಿಗೇನೋ ಹೇಳ್ತಾನೆ, ಇವ್ರಿಗೇನೋ ಅರ್ಥ ಆಗುತ್ತೆ. ನಮಗೆ ನಾವು ಕಲಿತಾಗ ಅರ್ಥ ಆಗುತ್ತೆ, ಇದೆಯೋ ಇಲ್ವೋ ಅಷ್ಟೇ, ಮುಗೀತು. ನಮಸ್ಕಾರ, ಹಲೋ, ಹೇಳಿ. ನಾನು ಚಂದ್ರಕಲಾ ಅಂತ ಸರ್, ಮಂಗಳೂರಿಂದ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿದ್ದೀನಿ ಸರ್. ಹೇಳಿ. ನಂಬರ್ 10 ಸರ್. ಯಾವ ವಿಚಾರ? ಅದು ನಾನು ಇಷ್ಟು ಒಂದು 2 ವರ್ಷದಿಂದ, ಅಂದ್ರೆ 10 ವರ್ಷದಿಂದ ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದಾದ ನಂತರ ಈಗ ಡಿಪಾರ್ಟ್ಮೆಂಟ್ ಒಳಗಿಂದ ಕೆಲಸ ಮಾಡ್ತಿದ್ದವ್ರನ್ನ ತೆಗ್ದು ಈಗ ಹೊರಗೆ ಗಾರ್ಡನ್ ಸೆಕ್ಷನ್ ಹಾಕಿದಾರೆ ಸರ್. ವಾಪಸ್ ನನ್ಗೆ ಅಲ್ಲೇ ಸಿಗುತ್ತೆ ಸರ್, ಅದೊಂದು ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಸಿಗ್ಬೋದಾ? ನೋಡ್ತೀನಿ. ಕಂಪ್ನಿಯವರು ಇವರು ಅವರು ಗೌರ್ಮೆಂಟ್ ಅವ್ರು ಮಾಡಿರೋದಾ? ಅಲ್ಲ ಸರ್, ಅಂದ್ರೆ ಇದು ಕಾಂಟ್ರಾಕ್ಟ್ ಬೇಸಿಕ್ ಇಂದ ಕೆಲಸ ಮಾಡ್ತಿದ್ದು. ಕಾಂಟ್ರಾಕ್ಟ್ ಅವರಾ? ಹಾ. 11 ಅಂದ್ಕೊಂಡಿದ್ದಾಗತ್ತೆ, 12 ಸ್ವಲ್ಪ ಟೇಸ್ಟಲ್ಲಿ ಇಲ್ಲ, 2 7 ಸ್ವಲ್ಪ ರೆಟ್ರೋ ಗ್ರೇಡ್ ಇರೋದ್ರಿಂದ 11 ಬಂದಿದೆ. ಸ್ವಲ್ಪ ಲೇಟಾಗಿ ಬರುತ್ತೆ. ಎಷ್ಟು ಸಮಯ ಹೋಗ್ಬೋದು ಸರ್? 1 ವರ್ಷ ತೊಗೊಳ್ತಾರೆ. ಓ ದೇವ್ರೆ. 1 ವರ್ಷ ತೊಗೊಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸಾಧ್ಯವಾದಷ್ಟು ಸ್ವಲ್ಪ ಮೊಸರು ದಾನ ಮಾಡಿ ಟ್ರೈ ಮಾಡಿ, ಯಾಕೆಂದರೆ ಟೇಸ್ಟ್ ಆಫ್ ಇಟ್ 12 ಬಂದಿರೋದ್ರಿಂದ ದಾನ ಮಾಡಿ. 10th ಕಸ್ಪ್ ಯಾವಾಗಲೂ ಅಥಾರಿಟಿಯಿಂದ ತೊಗೊಳ್ತೀವಿ, ಅಥಾರಿಟಿದು ವಿಚಾರಗಳು ಬರುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಸರ್. ಯಾರು ಬೇಕು ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತಾ? ಪ್ರಶ್ನಾಶಾಸ್ತ್ರನ? 2/7/97. 2/7/97. ಸಮಯ ಸಂಜೆ 4:40. ಹುಟ್ಟಿದ ಊರು? ಊರು ಹಾಸನ್. ಯಾವುದು? ಹಾಸನ್. ಹಾಸನ್. 2/7/1997. ಇದರ ಪ್ರಕಾರ ವೃಷಭ ರಾಶಿ, ಹುಟ್ಟಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ, 3ನೇ ಪಾದ. ಏನು ಸಮಾಚಾರ ಕೇಳಬೇಕು? ರಾಹು ಮುಗ್ದೋಗುತ್ತೆ. ಪ್ರಶ್ನೆ ಏನಮ್ಮ? ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅಯ್ಯಯ್ಯೋ, ಆಕ್ಸಿಡೆಂಟ್. ತಡ್ರಿ, ಫೇಟ್ ಎಲ್ಲ ನೋಡ್ತೀನಿ. ರಾಹುನಲ್ಲಿ ಯೂಶಲಿ ಅದೇ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಇವತ್ತು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಅವನಿಗೆ. ರಾಹು ಯೂಶಲಿ ಆಕ್ಸಿಡೆಂಟ್ ಕಾರಕ. ಎಲ್ಲ ಬ್ಯಾಡ್ ಸೈಡ್ ಇದೆ, ಕಂಪ್ಲೀಟ್ ಬ್ಯಾಡ್ ಸೈಡ್ ಇದೆ. ಬದುಕಿರೋದು ಒಳ್ಳೆಯದು. ಈಗ ಮುಗಿದೋಗುತ್ತೆ, ಎಲ್ಲೂ ಓಡಾಡೋದು ಬೇಡ ಆಗಸ್ಟ್ವರೆಗೂ. ಅರ್ಥ ಆಯ್ತಾ? ಅದೃಷ್ಟವಂತ ಅಂತ ಹೇಳ್ತೀವಿ ನಾವು.
ಇದು ಒಂಥರ ವೆರಿ ಡೇಂಜರಸ್ ಕಾಂಬಿನೇಷನ್ ಇದು ರಾಹು. ಒಂದೂ ಇಲ್ಲ ಇಲ್ಲಿ ಗುಡ್ ಕಡೆ. ಓಡಾಡೋದು ಬೇಡ. ದುರ್ಗಾ ಮಂತ್ರ ಹೇಳಕ್ಕೆ ಕೇಳಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳಕ್ಕೆ ಕೇಳಿ. ಮುಂದೆ ಬರ್ತಕ್ಕಂಥ ಗುರು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಫಸ್ಟ್ ಕ್ಲಾಸ್ ಆಗಿದೆ. ಏನು ಟೆನ್ಷನ್ ಏನಿಲ್ಲ. ಯಾಕೆಂದರೆ ಇಲ್ಲಿ ನಮಗೆ ಯಾವಾಗಲೂ ಕೂಡ 8 ಬಂದರೆ ಆಕ್ಸಿಡೆಂಟು ಅಬ್ಸ್ಟಕಲ್ಸ್ ರಾಹುನಲ್ಲಿರುತ್ತೆ. ಸ್ವಲ್ಪ ಹುಷಾರಾಗಿರಿ. 8, 10 ಗೋಧಿಯನ್ನು ದಾನ ಮಾಡಿ. ಸೂರ್ಯನಿಂದ ಆಕ್ಸಿಡೆಂಟ್ ಆಗಿರೋದು, ರಾಹುವಿಂದ ಅಲ್ಲ. ರಾಹು ಆಕ್ಸಿಡೆಂಟ್ ಕಾರಕ. ಯಾವ ನಕ್ಷತ್ರದಲ್ಲಿ ಕೂತ್ಕೊಳ್ತಾನೆ ನೋಡಬೇಕು. ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ, ಸೂರ್ಯನೇ ಅವ್ರಿಗೆ ಆಕ್ಸಿಡೆಂಟ್ ಮಾಡೋದು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ತೆ. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಹೌದಾ? ಗುರುಗಳೇ, ಯಾವ ಥರ ಮೂಡ್ ಬರ್ತಾ ಇದೆ? ಹೆಂಗೆ ಅಂದ್ರೆ ಚೆನ್ನಾಗಿ ನಿಮ್ದು ನೋಡ್ತಾ ಇರ್ತೀನಿ ನಾನು. ಓಕೆ, ತುಂಬಾ ಚೆನ್ನಾಗಿ ಎಲ್ಲ ಹೇಳ್ತೀರಾ. ಓಕೆ, ಕರೆಕ್ಟಾಗಿ ಹೇಳ್ತೀವಿ. ಬಟ್ ದೋಷ ಹೇಳಲ್ವಲ್ಲ. ಎಲ್ಲರಿಗೂ ದೋಷ ಅಂದರೆ ಭಾಳ ಇಷ್ಟ ಅಲ್ವಾ? ಇಲ್ಲ ಸರ್, ಅದಕ್ಕೆ ಅದು ಬೇಡ ಅಂತ ನಿಮ್ ಪ್ರೋಗ್ರಾಮ್ ಇದು ಮಾಡ್ತಾರೆ. ಅಲ್ಲ, ಎಂಟೈರ್ ಪಬ್ಲಿಕ್ಕು ನನಗೇನು ದೋಷ, ನಂಗೇನು ದೋಷ. ದೋಷ ಹೇಳಿಲ್ಲ ಅಂದರೆ ನೀನು ಅಸ್ಟ್ರಾಲಜರ್ ಅಲ್ಲ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಇದು ಗುರುಗಳೇ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತ್ ಗುರುಗಳೇ ಹೇಳಿ. 29 10 ಅಕ್ಟೋಬರ್ 2009. ಸಮಯ ರಾತ್ರಿ 9:55. ಪ್ಲೇಸ್ ಆಫ್ ಬರ್ತ್ ಹೊಸದುರ್ಗ, ಚಿತ್ರದುರ್ಗ ಡಿಸ್ಟಿಕ್. ಅಕ್ಟೋಬರ್ 2009. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಹೌದು ಗುರುಗಳೇ. ಈಗ 10th ಇದಾನೆ, ಏನು ಓದೋದಿಲ್ಲ ಗುರುಗಳೇ. ಶನಿ ದಶ ನಡೀತಾ ಇದೆ. ಮಾಡ್ತಾ ಇಲ್ಲ, ಇಂಟ್ರೆಸ್ಟ್. ಶನಿ ದಶ ನಡೀತಾ ಇದೆ, ನೋಡೋಣ. ಶನಿ ಏನಾದ್ರು ಎಜುಕೇಷನ್ ಕಾಂಬಿನೇಷನ್ ಚೆನ್ನಾಗಿ ಕೊಡ್ತಾನ, ಮುಂದೆ ಲೈಫ್ ಚೆನ್ನಾಗಿರುತ್ತೆ. 5 ಸ್ವಲ್ಪ ಕ್ರಿಯೇಟಿವ್ ಲೈನಲ್ಲಿ ಚೆನ್ನಾಗಿದ್ದಾರೆ. ಅಂದರೆ ಈ ಆರ್ಕಿಟೆಕ್ಟು ಮತ್ತು ಇಂಥ ವಿಚಾರದಲ್ಲಿ 5th ಹೌಸ್ ಯಾವಾಗಲೂ ಕೂಡ ಆರ್ಕಿಟೆಕ್ಟ್ ಲೈನು ಓದ್ತಾರೆ. ಲಾಸ್ಟಲ್ಲಿ ಓದ್ತಾರೆ, ಫಸ್ಟಲ್ಲಿ ಓದಲ್ಲ. CBSE ಬೇರೆ ಕೊಡಿಸ್ಬಿಟ್ಟಿದೀವಿ ಗುರುಗಳೇ. ಸ್ಟೇಟಿಗೆ ಹಾಕೋದು, CBSE ಹಾಕೋದು, ಏನ್ ಮಾಡೋಣ ಅನ್ಸ್ಬಿಟ್ಟಿದೆ. ಏನು ಓದ್ತಾ ಬಟ್ ಇವಾಗ 9th ಸ್ಟ್ಯಾಂಡರ್ಡಾ 10th? ಇಲ್ಲ, 9th ಆಗಿದೆ ಗುರುಗಳೇ. CBSE ಮಾಡ್ತಾ ಇದ್ನಲ್ಲ, ಈಗ 10th ಸ್ಟಾರ್ಟ್ ಆಗಿದೆ. 10th ಹಾಕ್ಬಿಡಿ. ಅಲ್ಲ, CBSE ಇರ್ಲ ಗುರುಗಳೇ, ಏನು ಸ್ಟೇಟಿಗೆ? ಸ್ಟೇಟ್ಗೆ 10th ಸ್ಟೇಟ್ ಹಾಕ್ಬಿಡಿ. ಸ್ಟೇಟ್ ಹಾಕ್ಬಿಡ್ಲ? ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಶನಿ ನಿಮಗೆ ಟಿವಿ ಕಾಣಿಸುತ್ತೋ ಇಲ್ವೋ? ಇಲ್ಲಿ ಶನಿಯಲ್ಲಿ ಇದು ಸ್ವಲ್ಪ 3ನೇ ಮನೆ ಒಳ್ಳೇದಲ್ಲ. 5ನೇ ಮನೆ ಸ್ವಲ್ಪ ಬುದ್ಧಿವಂತ ಇದ್ದಾನೆ. 4ನೇ ಮನೆ ಏನಾರು ಮಾಡಿ ಪಾಸ್ ಅಂತೂ ಆಗ್ತಾರೆ. ಇದ್ರೂ ಆಗತ್ತಪ್ಪ, ನನಗೇನು ಅಂತ ಅನ್ಸೋದಿಲ್ಲ, ಪ್ರಾಬ್ಲಮ್ ಅನ್ಸಲ್ಲ ಗುರುಗಳೇ. ಸ್ಟೇಟಿಗೆ ಇರ್ಲ, CBSE ಚೇಂಜ್ ಇಲ್ಲ. CBSE ಇಲ್ಲ, ಸ್ಟೇಟಿಗೆ ಚೇಂಜ್ ಮಾಡೋಣ ಗುರುಗಳೇ. ನೆಕ್ಸ್ಟ್ ಇಯರ್ ತಾನೆ? ಅಲ್ಲ ಗುರುಗಳೇ, ಈಗ CBSE ಸ್ಟಾರ್ಟ್ ಆಗಿದೆ 10th. ಅವ್ನು ಇಷ್ಟು ದಿವಸ CBSE ಓದಿದ್ದು. ಅಲ್ಲಮ್ಮ, ಎಕ್ಸಾಮ್ ಯಾವಾಗ ಬರೀತಾನೆ? 10ನೇ ಕ್ಲಾಸ್ ಎಕ್ಸಾಮ್ ಯಾವಾಗ ಬರೀತಾನೆ? ಅವನು ಮುಂದಿನ ವರ್ಷ ಗುರುಗಳೇ. ಮುಂದಿನ ವರ್ಷ ಅಲ್ವಾ? 2026. ನೋಡೋಣ ತಡ್ರಿ. 26ಕ್ಕೆ ನೋಡೋಣ. ಆಯಿತು, ಬುಧ ಬರ್ತಾನೆ. 26 ಮಾರ್ಚಿಂದ ಆಗಸ್ಟು ಶುಕ್ರ ಬರ್ತಾನೆ. ಬುಧ ನೋಡ್ಬಿಡೋಣ. ಬುಧ, ಮರ್ಕ್ಯುರಿ 7 ಇದೆ. ಓಕೆ, ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. CBSE ಮಾಡಲಿ, ಚೆನ್ನಾಗಿ ಆಗ್ಬಿಡುತ್ತೆ, ಒಳ್ಳೇದಾಗತ್ತೆ. ಸ್ವಲ್ಪ ನಾಲೆಜು ಬರುತ್ತಮ್ಮ. ಸ್ಟೇಟ್ ಬೇಡ, ಏನಾಗಲ್ಲ. ಹಂಗೂ ಹಿಂಗೂ ಮಾಡ್ತಾರೆ, ನಾಲೆಜ್ ಬರುತ್ತೆ. ಎಷ್ಟು ಮಾರ್ಕ್ಸ್ ತೆಗೆದ್ರು ಅಂತ ಇಂಪಾರ್ಟೆಂಟ್ ಅಲ್ಲ. ಸ್ಟೇಟ್ ಅಂತಂದರೆ ಅದು ಒಂಥರ, ಇಲ್ಲಿ 50% ಬಂದ್ರೂ ಸ್ಟೇಟಲ್ಲಿ 100 ಬಿಡ್ದಂಗೆ. ಅರ್ಥ ಆಯ್ತಾ? ನನ್ನ ಸಜೆಷನ್ ತೊಗೊಳ್ಳಿ, ಖಂಡಿತ ಚೆನ್ನಾಗಿರುತ್ತೆ. ಸಾಫ್ಟ್ವೇರ್ ಲೈನ್ ಹೋಗೋ ಸಾಧ್ಯತೆ ಇದೆ. ಓದ್ತಾರೆ ಸ್ಲೋ, ಸಾಫ್ಟ್ವೇರು ಇಲ್ಲಾಂದರೆ ಆರ್ಕಿಟೆಕ್ಟು. ಒಳ್ಳೆಯದಾಗಲಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಗೋಯ್ತು. ಇಷ್ಟು ಬೇಗ ಓಡ್ತು. ಒಂದು 4 ಜನ ತಗೊಳ್ಳೋಷ್ಟಕ್ಕೆ ಇಷ್ಟೇ. ಜ್ಯೋತಿಷ್ಯ ಇಷ್ಟೇ ರೀ. ಸುಮ್ಮನೆ ಅಲ್ಲಿ ವಿಲೇದೆಲೆಗಳು ಇಟ್ಕೊಂಡು, ಕವಡೆಗಳು ಇಟ್ಕೊಂಡು, ಡ್ರೆಸ್ಗಳು ಹಾಕ್ಕೊಂಡು, ಆ ಡ್ರೆಸ್ ಬಿಚ್ಚಕ್ಕೆ 1 ಅವರು, ಡ್ರೆಸ್ ಹಾಕೊಳಕ್ಕೂ 1 ಅವರು ಅಲ್ವಾ? ಆ ಡ್ರೆಸ್ನ ಸರಿ ಮಾಡ್ಕೊಳ್ಳೋದೇ ಆಗ್ಬಿಡ್ತದೆ ಇದೆಲ್ಲ ಮಾಡಿಕೊಂಡು. ಸಿಂಪಲ್ ಲಿವಿಂಗ್, ಸ್ಯಾಂಪಲ್ ಲಿವಿಂಗ್ ಮಾಡ್ಕೋಬೇಕು. ಸುಮ್ಮನೆ ಅಸ್ಟ್ರಾಲಜಿ ಅಂದ್ಕೊಂಡು ನಾವು ಡ್ರೆಸ್ ಹಾಕೊಂಡು ತೋರಿಸೋದು ಏನಿದೆ? ಸಂಸಾರಸ್ಥರು ಏನು ಆ ಥರ ನಾವೆಲ್ಲ ಹಾಕೊಂಡು ಏನಿದೆ ಅದರಲ್ಲಿ? ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಏನಾಗ್ಬಿಡುತ್ತೆ? ಹೇಳೋ ವಿಚಾರಗಳು ಕರೆಕ್ಟಾಗಿರ್ಬೇಕಷ್ಟೇ. ಹೇಳೋ ವಿಚಾರಗಳು ಕರೆಕ್ಟಾಗಿರ್ಬೇಕು. ವಾಟ್ ಈಸ್ ಟು ಬಿ ಟೋಲ್ಡ್, ಟು ಬಿ ಸೆಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ಸುಮ್ಮನೆ ನಮಗೆ ಹಿಂಗೆ ಹಾಕ್ಕೊಂಡು ಅದು ಶಾಸ್ತ್ರ. ಆ ಡ್ರೆಸ್ ಆರ್ ದಿ ಡ್ರೆಸ್ ಕೋಡ್ ಈಸ್ ನಾಟ್ ಈಕ್ವಲೆಂಟ್ ಟು ನಾಲೆಡ್ಜ್. ಯಾವಾಗಲೂ ಅಷ್ಟೇ, ದಿ ಡ್ರೆಸ್ ಕೋಡ್ ಈಸ್ ನೆವರ್ ಈಕ್ವಲೆಂಟ್ ಟು ನಾಲೆಡ್ಜ್. ತುಂಬ ಜನ ಇದನ್ನು ತಪ್ಪು ತಿಳ್ಕೊಂಡಿದ್ದಾರೆ.
ಡ್ರೆಸ್ ಹಾಕಿದ ತಕ್ಷಣವೇ ಜೋರಾಗಿ, ಯಾಕಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಟಿವಿಲೆಲ್ಲ ಡ್ರೆಸ್ ಹಾಕೊಂಡೆ ಕೂರಿಸೋದು. ನನ್ನ ಕರೆಯಲ್ಲ ಅವ್ರು ಯಾವತ್ತು. ದೊಡ್ಡ ಚಾನಲ್ ಯಾವುದು, ಇದು ದೊಡ್ಡ ಚಾನಲ್ಲೇ, ಹಂಗೇನು ಇದನ್ನು ಚಿಕ್ಕ ಚಾನಲ್ ಅಂತಲ್ಲ ಅನ್ಕೊಳ್ತಾರಲ್ಲ, ಏನೇನೋ ಅದೆಲ್ಲ ಡ್ರಾಮಾ ಇರ್ತಾರೆ. ಆ ದೊಡ್ಡ ಚಾನಲ್ ಅವ್ರಿಗೆ ಒಂದೇ ವಿಚಾರ, ಡ್ರೆಸ್ ಹಾಕೊಂಬರ್ಬೇಕು ಅವ್ರಿಗೆ. ನಾವು ಡ್ರೆಸ್ ಹಾಕಲ್ಲ ಹಂಗೆಲ್ಲ, ಯಾಕೆ ಅವೆಲ್ಲ ಏನು ಅದೇನೋ ಇದನ್ನ ಇಟ್ಕೊಂಡು ಬರಬೇಕಾ? ಇವಾಗೆಲ್ಲ ದೇವ್ರುಗಳೆಲ್ಲ ಸ್ಟೈಲಿಶ್ ಆಗಿ ಬಂದಿರ್ತಾರೆ. ಏನು ಶಿವ ಹಂಗೆ ಬರಬೇಕಾ, ಕೃಷ್ಣ ಹಂಗೆ ಬರಬೇಕಾ, ರಾಮ ಬಿಲ್ಲೆ ಇಟ್ಕೊಂಡ್ಬರ್ಬೇಕಾ? ಮಾಡ್ರನ್ ರಾಮ ಗನ್ ಇಟ್ಕೊಂಡ್ಬರ್ತಾರೆ, AK-47 ಇಟ್ಕೊಂಡ್ಬರ್ತಾರೆ. ವೆಪನ್ಸ್ ಆರ್ ಚೇಂಜ್ ನಾವು. ಸರ್ವೇ ಜನ ಸುಖಿನೋ ಭವಂತು.